ಯಾರಿಗೆ ಫಸ್ಟ್ ಚೀಫ್ ಆಫೀಸರ್ಗೆ ಮಾತಾಡ್ಸೋದ ಏನು ಪ್ರಾಬ್ಲಮ್ ಮಾತಾಡ್ಬೋದಾ ಸರ್? ಇದು ಮಾಡ್ಸೋಣ. ಅವಾಗನಿಕ ಹೆಂಗಾಗ್ತದೆ, ಒಳಗಡೆ ಹಾಕಿ ಮುಚ್ಚಿಬಿಟ್ಟಿದ್ರೆ ಅವಾಗನಿಕ ಆಗ್ತದೆ. ಇದು ಕಣ್ಣು ಮುಂದೆ ಇರೋಂಥದ್ದು ತಾನೆ, ಎಲ್ಲಿ ಅವಾಗನಿಕವಾಗಿದೆ. ನಮಸ್ಕಾರ ಎಲ್ಲರಿಗೂ. ಈ ಹಿಂದೆ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಏನು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು, ಈ ಒಂದು ಕಾಮಗಾರಿ ಅಂದರೆ ಚರಂಡಿ ನಿರ್ಮಾಣ ಕಾಮಗಾರಿ ನಮ್ಮ ನಿರ್ಮಿತಿ ಕೇಂದ್ರದ ಸಹಯೋಗದಿಂದ ಇದು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಮೊನ್ನೆ ದಿನ ಇದರಲ್ಲಿ ಮಾಧ್ಯಮದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟ ಆಗಿತ್ತು. ಸೊ ಹಾಗಾಗಿ ಈ ದಿನ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಮತ್ತು ಇಲ್ಲಿನ ನಾಗರಿಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಳ್ಳೋಕ್ಕೆ ಮತ್ತು ನೀರು ಒಟ್ಟಾರೆಯಾಗಿ ಸರಾಗವಾಗಿ ಮುಂದ್ಗಡೆ ಹೋಗಬೇಕು, ಯಾರೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗುವಂಥ ಆ ರೀತಿ ಮಾಡೋಣ ಅಂಥೇಳಿ ಇವತ್ತು ನಾವು ಬಂದಿದ್ದೀವಿ. ಸೊ ಹಾಗಾಗಿ ಇಲ್ಲಿ ನಮ್ಮ ಪಟ್ಟಣದ ಮುಖಂಡರು ಮತ್ತು ಹಾಗೆಯೇ ಇಲ್ಲಿನ ಸ್ಥಳೀಯ ನಿವಾಸಿಗಳೆಲ್ಲ ಇದ್ದಾರೆ. ಈಗ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಮಂಜಸ ಆಗಿದೆ ಮತ್ತು ಹಾಗೆಯೇ ಏನು ಈಗ ಚರಂಡಿ ಮತ್ತು ಡಕ್ಕನ್ನು ನಿರ್ಮಾಣ ಮಾಡಿದ್ದಾರೆ, ಇದು ಸೂಕ್ತವಾಗಿದೆ, ನೀರು ಸರಾಗವಾಗಿ ಹೋಗುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಏನು ಈ ಹಿಂದೆ ಸ್ವಲ್ಪ ಆಕ್ಷೇಪಣೆಗಳಾಗಿತ್ತು, ಆಕ್ಷೇಪಣೆ ಏನಪ್ಪ ಅಂತಂದರೆ ಡಕ್ಕು ಹೈಟ್ ಆಗಿದೆ, ಸೊ ಹಾಗಾಗಿ ತಿರುಗಾಡೋಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮತ್ತು ಹಾಗೆಯೇ ಮುಂದೆ ಇರ್ತಕ್ಕಂಥ ಚರಂಡಿಗಳು ಕೂಡ ಸ್ವಲ್ಪ ನೇರವಾಗಬೇಕು ಮತ್ತು ನೀರು ಹೋಗೋದ್ರಲ್ಲಿ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿದರು. ಇವತ್ತು ನಮ್ಮ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಅವರು ಮತ್ತು AWS ಅವರು ಹಾಗೆಯೇ ನಾವೆಲ್ಲ ಕೂಡ ಬಂದಿದ್ದೀವಿ. ಇವತ್ತೆಲ್ಲ ಪರಿಶೀಲನೆ ಮಾಡ್ತೀವಿ, ಏನು ಕರೆಕ್ಷನ್ ಆಗಬೇಕು ಆ ಸಣ್ಣ ಪುಟ್ಟ ಕರೆಕ್ಷನ್ ಕೂಡ ಚರಂಡಿ ಮಾಡಿಕೊಟ್ಟವ್ರೆ. ಈ ಚರಂಡಿ ಅನುಕೂಲವಾಗಿದೆ, ಏನು ಕೆಲಸ ನಡೀತಾ ಇದೆ ಚೆನ್ನಾಗಿದೆ. ಈಗ ಏನು ಆದಷ್ಟು ಬೇಗ ಮಟ್ಟ ಮಾಡಿ ಚರಂಡಿಗೆ ನೀರು ಹೋಗಂಗಾಗಲಿ. ಚರಂಡಿ ಇಲ್ದೇ ಕಡೆ ಚರಂಡಿ ಮಾಡಿಕೊಡಿ. ಈಗ 40-50 ವರ್ಷದಿಂದ ಚರಂಡಿನಿಲ್ಲ ಆಗೈತೆ, ಇನ್ನೇನು ಮಾತಾಡಬೇಕು? ಕಡೆಯಿಂದ ಚರಂಡಿ ಮಾಡಿ ನನ್ನ ಮನೆ ಹತ್ರ ತಂದು ಸ್ಟಾಪ್ ಮಾಡಿಬಿಟ್ರು. ಪೂರ್ತಿ ಇಳಿದು 5 ಟ್ರಾಕ್ಟರ್ ಮಣ್ಣು ತೆಗೆದ್ರು ಅದು ಗೊಜ್ಜನೆ. ಅದ್ರ ಮೇಲೆ ಬರ್ತಿ ಹಾಕೊಂಡು ಚರಂಡಿ ಮಾಡವ್ರೆ. ಈಗ ಅದು ಇನ್ನೂ ರೆಡಿ ಆಗಿಲ್ಲ, ಆಯ್ತಾ ಅದೇ. ಆದ್ರೂ ಅವತ್ತಿನಿಂದ ನಮಗೆ ಚರಂಡಿ ಇರ್ಲಿಲ್ಲ, ಕ್ಲೀನಾಗಿ ಕೆಲಸ ಆಗದೆ. ಈ ಚರಂಡಿದ ಏನ್ ಪ್ರಾಬ್ಲಮ್ ಇಲ್ಲ ಸರ್ ನಮ್ಗೆ. ಈಗ ಹಿಂದೆ ಏನಾಗದೆಯೋ ಅದು ಉಳಿದದೆಯೋ ಅದನ್ನ ಮಾಡ್ಕೊಡಿ, ಆದ್ರೆ ಕೆಲಸ ಇಲ್ಲ, ಎಲ್ಲ ನಮಗ್ ನೀಟ್ ಆಗದೆ, ಏನು ತೊಂದರೆ ಇಲ್ಲ. ಈ ವಾರ್ಡ್ನ ಮೂಲ ನಿವಾಸಿಯಾಗಿರ್ತೀನಿ. ಜೊತೆಗೆ ಏನಪ್ಪ ಅಂದರೆ ನಿರ್ಮಿತ ಕೇಂದ್ರದಿಂದ ವರ್ಕ್ ಮಾಡಿದ್ದಾರೆ, ಒಳ್ಳೆ ಕಾಮಗಾರಿ ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಜನಗಳ ಸಹಕಾರದಿಂದ ಮತ್ತು ನಮ್ಮ